ಹೊನ್ನಾವರ ಪಟ್ಟಣದಲ್ಲಿ ಕಟ್ಟಿಗೆ ಡಿಪೋ ಇರುವ ಪ್ರದೇಶದಲ್ಲಿ ಪ್ರವಾಸೋದ್ಯಮ ಇಲಾಖೆಯಿಂದ ಕೌಂಟರ್ ತೆಗೆಯಲು ಜಾಗ ಯಾವುದೇ ಕಾರಣಕ್ಕೂ ನೀಡಲು ಸಾಧ್ಯವಿಲ್ಲ. ಪಟ್ಟಣದ ಬೇರೆ ಸ್ಥಳಗಳಲ್ಲಿ ಬೇಕಿದ್ದರೆ ಕೌಂಟರ್ ತೆರೆಯುವಂತೆ ವಿವಿಧ ಸಂಘಟನೆಯ ಪ್ರಮುಖರು ಒತ್ತಾಯಿಸಿದರು. ಪ್ರವಾಸಿ ಮಂದಿರದ ಆವರಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಶರಾವತಿ ಮುಕ್ತಿಧಾಮದ ಅಧ್ಯಕ್ಷ ಜಿಟಿ ಪೈ, ಕಳೆದ 70 ವರ್ಷದಿಂದ ಕಟ್ಟಿಗೆ ಡಿಪೋ ನಡೆಸುವ ಸ್ಥಳವನ್ನು ಬಿಟ್ಟುಕೊಡಲು ಸಾಧ್ಯವಿಲ್ಲ. ಹಿಂದೂ ಧರ್ಮದ ಪ್ರಕಾರ ಶವ ಸಂಸ್ಕಾರಕ್ಕೆ ಕಟ್ಟಿಗೆ ಬೇಕೇ ಬೇಕು. ಹೊನ್ನಾವರದ ನಾಗರಿಕರಿಗೆ ಯೋಗ್ಯವಾದ ಸ್ಥಳದಲ್ಲಿರುವುದನ್ನು ತೆಗೆಯುವುದನ್ನು ಖಂಡಿಸುತ್ತೇವೆ. ಸಾರ್ವಜನಿಕರ ಗಮನಕ್ಕೂ ತರದೆ ಸ್ಥಳ ಬದಲಾವಣೆ ಮಾಡುವುದು ಖೇದಕರ ಎಂದರು. ಹೊನ್ನಾವರದಲ್ಲಿ ಕಳೆದ 70 ವರ್ಷದಿಂದ ಕಟ್ಟಿಗೆಯ ಡಿಪೋ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಪಕ್ಕದಲ್ಲಿ ನಡೀತಾ ಇದೆ. ಯಾತಕ್ಕೆಂದರೆ ಹಿಂದೂ ಧರ್ಮದ ಪ್ರಕಾರ ಶವ ಸಂಸ್ಕಾರಕ್ಕೆ ಕಟ್ಟಿಗೆ ಬೇಕೇ ಬೇಕು. ಆ ದೃಷ್ಟಿಯಲ್ಲಿ ಇದ್ದ ಡಿಪೋವನ್ನು ಈಗ ಪ್ರವಾಸೋದ್ಯಮ ಇಲಾಖೆಗೆ ಕೊಡಬೇಕು ಹೇಳಿ ಸುದ್ದಿ ಕೇಳ್ತಾ ಇದ್ದೇವೆ. ಅದರ ಬಗ್ಗೆ ಇವತ್ತು ಕೂಡ ಅವರು ಅವರು ಸ್ವಂತಾಗಿ ಬಂದಿದ್ದರು. ಈ ಬಗ್ಗೆ ನಾವು ಅವರ ಹತ್ರ ಮಾತಾಡಿದ್ದೇವೆ, ಅವರ ಗಮನಕ್ಕೆ ಕೂಡ ತಂದಿದ್ದೇವೆ. ದಯಮಾಡಿ ಅದು ಇದ್ದಲ್ಲೇ ಇರುವುದು ಒಳ್ಳೆಯದು. ಯಾತಕ್ಕೆಂದರೆ ಹೊನ್ನಾವರದ ಪಬ್ಲಿಕ್ಗೆ ಯೋಗ್ಯವಾದ ಸ್ಥಳ ಉಂಟದು. ನಾವು ಪ್ರಗತಿಗೆ ಯಾವುದೇ ರೀತಿಯಿಂದ ನಾವು ಅದಕ್ಕೆ ಅಡ್ಡಿ ಮಾಡುವಂಥ ಕೆಲಸ ಮಾಡ್ತಾ ಇಲ್ಲ. ಆದರೆ ಪಬ್ಲಿಕ್ ಸಲುವಾಗಿ ಇದು ಇರಲೇಬೇಕು. ಮತ್ತು ತಾವು ಇದನ್ನು ನಮಗೆ ಯಾವುದೇ ನಮ್ಮ ಗಮನಕ್ಕೆ ತರದೆ ಮಾಡ್ತಾ ಇದ್ದೀರಿ, ಅದು ಬಹಳ ಖೇದವಾದ ವಿಷಯ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತು ಪ್ರವಾಸೋದ್ಯಮ ಡಿಪಾರ್ಟ್ಮೆಂಟ್ನಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ಇರ್ಬೋದು, ಆದರೂ ಕೂಡ ಕಂದಾಯ ಡಿಪಾರ್ಟ್ಮೆಂಟ್ನಲ್ಲಿ ನಮಗೆ ಇದು ಸಮಂಜಸವಲ್ಲ ಹೇಳಿ ಕಾಣ್ತದೆ. ಅದರ ಸಲುವಾಗಿ ನಾವು ಮನವಿ ಮಾಡ್ತಾ ಇದ್ದದ್ದು ಮಾನ್ಯ ತಹಶೀಲ್ದಾರ್ ಮತ್ತು DC ಅವರಿಗೆ ಮತ್ತು ಪಬ್ಲಿಕ್ ಪ್ರವಾಸೋದ್ಯಮದ DD ಅವರಿಗೂ ಕೂಡ ಈ ಬಗ್ಗೆ ಹೇಳಿದ್ದೇವೆ. ಅದು ಬಂದ ಕಾರ್ಯವನ್ನು ಸ್ಥಗಿತಗೊಳಿಸಿ ಮುಂದಿನ ವಿಷಯಕ್ಕೆ ನಮ್ಮನ್ನು ಕರಿಬೇಕು ಹೇಳಿ ಮಾತಾಡಿದ್ದೇವೆ. ಶ್ರೀಕುಮಾರ ಸಂಸ್ಥೆಯ ಮಾಲಕ ವೆಂಕಟರಮಣ ಹೆಗಡೆ ಮಾತನಾಡಿ, ಕಟ್ಟಿಗೆ ಡಿಪೋ ಈಗಿರುವ ಸ್ಥಳದಲ್ಲೇ ಮುಂದುವರಿಸಬೇಕು ಎಂದು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳಿಗೆ ಒತ್ತಾಯಿಸುವುದಾಗಿ ತಿಳಿಸಿದರು. ಮೀನುಗಾರ ಮುಖಂಡ ಉಮೇಶ್ ಮೇಸ್ತಾ ಮಾತನಾಡಿ, ಯಾರದ್ದೋ ಲಾಭಕ್ಕಾಗಿ ಕಟ್ಟಿಗೆ ಡಿಪೋ ಸ್ಥಳಾಂತರಿಸುವ ಕಾರ್ಯಕ್ಕೆ ಮುಂದಾದರೆ ಹೊನ್ನಾವರ ಬಂದ್ ಕರೆ ನೀಡುತ್ತೇವೆ. ಅರಣ್ಯ ಇಲಾಖೆಯವರ ಖಾಲಿ ಇರುವ ಪ್ರದೇಶದ ಕೌಂಟರ್ ತೆರೆಯಲು ನಮ್ಮ ಅಭ್ಯಂತರವಿಲ್ಲ ಎಂದರು. ಮಾಜಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಶಿವರಾಜ್ ಮೇಸ್ತಾ ಮಾತನಾಡಿ, ಪಟ್ಟಣದಲ್ಲಿ ಈ ಹಿಂದೆ 2 ಕಟ್ಟಿಗೆ ಡಿಪೋ ಇತ್ತು. 2 ಇದ್ದಾಗಲೇ ಕಟ್ಟಿಗೆ ಅಭಾವವಾಗುತ್ತಿತ್ತು. ಈಗ ಇರುವುದನ್ನು ಸ್ಥಳಾಂತರಿಸಿದರೆ ಹೊನ್ನಾವರ ಜನತೆಗೆ ಅನ್ಯಾಯವಾಗಲಿದೆ ಎಂದರು. ಹೊನ್ನಾವರದಲ್ಲಿ ಕಳೆದ 70 ವರ್ಷಗಳಿಂದ ಹಿಂದಿನ DF ಆಫೀಸ್ ಪಕ್ಕದಲ್ಲಿರುವಂತಹ ಜಾಗದಲ್ಲಿ ಸಾರ್ವಜನಿಕವಾಗಿ ಅನುಕೂಲವಾಗುವ ರೀತಿಯಿಂದ ಜಾಗದಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಕಟ್ಟಿಗೆ ಡಿಪೋವನ್ನು ನಡೆಸ್ತಾ ಬಂದದ್ದಿರ್ತದೆ. ಈಗ ಬಂದ ಸದ್ಯದ ಒಂದು ಸುದ್ದಿ ಪ್ರಕಾರ ಈ ಕಟ್ಟಿಗೆ ಡಿಪೋವನ್ನು ಸ್ಥಳಾಂತರಿಸಿ ಪ್ರವಾಸೋದ್ಯಮ ಇಲಾಖೆಗೆ ಈ ಜಾಗವನ್ನು ಕೊಡುವಂಥ ಪ್ರಸ್ತಾವನೆ ನಡೀತಿರುವಂಥದ್ದು ನಮ್ಮ ಗಮನಕ್ಕೆ ಬಂತು. ಯಾವುದೇ ಕಾರಣಕ್ಕೂ ಈಗಿರುವಂಥ ಕಟ್ಟಿಗೆ ಡಿಪೋವನ್ನು ಸ್ಥಳಾಂತರಿಸಬಾರದು ಅಂತೇಳಿ ನಾವು ಸಂಬಂಧಪಟ್ಟ ಇಲಾಖೆಗಳಲ್ಲಿ ಹೊನ್ನಾವರ DF ಆಫೀಸ್ ಇರ್ಬೋದು, ತಹಶೀಲ್ದಾರ್ ಇರ್ಬೋದು, ಪ್ರವಾಸೋದ್ಯಮ ಇಲಾಖೆ ಇರ್ಬೋದು, ಪ್ರವಾಸೋದ್ಯಮ ಇಲಾಖೆಗೆ ಬೇರೆ ಯಾವುದಾದ್ರು ಒಂದು ಸ್ಥಳವನ್ನು ಗುರುತಿಸಿ ಕೊಡಬೇಕು. ಈ ಜಾಗವನ್ನು ಕಟ್ಟಿಗೆ ಡಿಪೋ ಆಗಿ ಮುಂದುವರಿಸಬೇಕು ಅಂತ ಕೇಳ್ತೀವಿ. ನಾವು ಇಷ್ಟೇ ಹೇಳೋದು, 60-70 ವರ್ಷದಿಂದ ಆ ಕಟ್ಟಿಗೆ ಡಿಪೋ ಅಲ್ಲೇ ಇದೆ. ಯಾವ ಕಾರಣಕ್ಕೆ ಆ ಕಟ್ಟಿಗೆ ಡಿಪೋ ಶಿಫ್ಟ್ ಆಗಬಾರ್ದು? ಯಾಕೆಂದರೆ ಯಾರಿಗೆ ಲಾಭಕ್ಕೆ ಈ ನಮ್ಮ ಹಿಂದೂ ವಿರೋಧ ಮಾಡ್ತಾ ಇದ್ದಾರೆ. ಯಾಕೆಂದರೆ ನಮ್ಮ ಕಟ್ಟಿಗೆ ಡಿಪೋ ಇದ್ದಿದ್ದು ಒಂದೇ ಅದು. ಈ ಹೊನ್ನಾವರ ತಾಲೂಕಲ್ಲಿ ಎಷ್ಟು ಮಂದಿ ಹಿಂದೂಗಳು ಇದ್ದಾರೆ, ಅದು ಎಲ್ಲರಿಗೂ ಸಂಬಂಧಪಟ್ಟಿದೆ. ಎಲ್ಲೆಲ್ಲಿ ಜನ ಸತ್ತು ಹೋಗ್ತಾ ಇದ್ದಾರೆ, ಮರಣ ಇಲ್ಲೇ ಮಾಡ್ತಾರೆ. ಹೆರ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಇಲ್ಲೇ ಮಸಣ ಕಟ್ಕೆ ಇಲ್ಲದೆ ಹಳದಿಪುರ ಹೋಗ್ಬೇಕು, ನಮ್ಮ ಮಂಕಿ ಹೋಗ್ಬೇಕು, ಎಲ್ಲ ಕಡೆ ಹೋಗ್ಬೇಕಾಗ್ತದೆ. ಅದು ನಾವು ಇಷ್ಟೇ ನಮ್ಮ ಶಾಸಕರು, ನಮ್ಮ ಸ್ಥಳೀಯ MLA ಅವ್ರಿಗೆ ನಾವು ಹೇಳೋದು ಇಷ್ಟೇ, ಬಂಧುಗಳು ಇಷ್ಟು ಮೊದಲಿಂದ ಹೆಂಗೆ ಇದೆ ಇದು ಕಟ್ಟಿಗೆ ಅಲ್ಲೇ ಇರಬೇಕು. ಆಗುವುದಿಲ್ಲ, ಏನಾದರೂ ಶಿಫ್ಟ್ ಮಾಡಿದ್ರೆ ಈ ಹೊನ್ನಾವರ ಬಂದ್ ಮಾಡೋದು ಖಂಡಿತ. ಈ ನಮ್ಮ ಎಲ್ಲ ಧರ್ಮ ಕೂಡಿ ನಾವು ಬಂದ್ ಮಾಡ್ತೇವೆ ಅಂತ ನಾವು ಈ ನಮ್ಮ ತಹಶೀಲ್ದಾರರಿಗೆ, DC ಸಾಹೇಬರಿಗೆ ಹಾಗೂ ಪ್ರದೇಶ ಇದ್ದವರಿಗೆ, ಅರಣ್ಯ ಇಲಾಖೆಯವರಿಗೆ ಎಲ್ಲರೂ ಹೇಳ್ತಾ ಇದ್ದಾರೆ, ಇದು ಕಟ್ಟಿಗೆ ಬಗ್ಗೆ ನಿಮಗೆ ಅವ್ರ ಮೇಲೆ ಕಾಳಜಿ ಇದ್ದರೆ ನಿಮ್ಮ ಪಕ್ಕದಲ್ಲಿ ಆಫೀಸ್ ಇದೆ, ಖಾಲಿ ಇದೆ, ಅದು ಖಾಲಿ ಇದೆ, ಅಲ್ಲಿ ಕೊಡ್ಬೋದು. ಯಾಕೆ ಒನ್ ವೇ ರೋಡ್ ಅದು, ಒನ್ ವೇ ರೋಡ್ ಏನು ಮಾಡಲಿಕ್ಕೆ ಆಗೋದಿಲ್ಲ. ಶಾಲೆ ಬಸ್ ಹೋಗ್ತಾ ಇದೆ, ಎಲ್ಲ ಹೊಲ್ಕಿಂದ ಬರೋದು ರೋಡ್ ಅಲ್ಲೇ ಆಗಿದೆ, ಎಲ್ಲ ಮಾಯನ್ಪುರದಿಂದ ಬರೋದು ಅದೇ ಆಗಿದೆ, 1 hour ಹೋಗೋದು ಅಲ್ಲೇ ಆಗಿದೆ, ಎಲ್ಲ ಒಂದೇ ಆಗಿದೆ. ಅದು ಬೇಕಾ
ಅಥವಾ TTಗಳು ಬೇಕಾದರೆ ನೀವು ಅರಣ್ಯ ಇಲಾಖೆ ಆಫೀಸ್ ಖಾಲಿ ಇದೆ, ಅದು ಕೂಡ ಅಂತ ನಿಮ್ಮ ವಿನಂತಿ ಮಾಡ್ಕೊಳ್ತಾರೆ. ಈಗ ಹಠ ಮಾಡಿದ್ರೆ ಮುಂದಿನದಲ್ಲಿ ನಾವು ನಿಮ್ಮ ಸಲಾಗಿ ನಾವು ಹಠ ಮಾಡಬೇಕಾಗ್ತದೆ. ಎಚ್ಚರಿಕೆ ಇರಲಿ. 1 ಅವರ್ ಬಂದ್. 106 ವರ್ಷಗಳಿಂದ ಹೊನ್ನಾವರದಲ್ಲಿ 2 ಕಟ್ಟಿ ದೀಪಗಳಿತ್ತು. ಒಂದು ಬಂದರ ಪೋರ್ಟ್ ಆಫೀಸ್ ಹತ್ರ, ಮತ್ತೊಂದು ಇಲ್ಲಿ ನಮ್ಮ ಹೈವೇ ಪಕ್ಕದಲ್ಲಿ ಅರಣ್ಯ ಇಲಾಖೆ ಹತ್ರ. 2 ಕಟ್ಟಿ ದೀಪ ಇದ್ದರೂ ಹೊನ್ನಾವರಕ್ಕೆ ಕಟ್ಟಿಗೆ ಪೂರೈಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲಾಗಿತ್ತು. ಅಂಥದ್ರಲ್ಲಿ 2-3 ವರ್ಷಗಳ ಹಿಂದೆ ಹೊನ್ನಾವರ ಪೋರ್ಟಲ್ಲಿರುವ ಕಟ್ಟಿಗೆ ದೀಪವನ್ನು ಸ್ಥಳಾಂತರ ಮಾಡಿಬಿಟ್ರು. ಸ್ಥಳಾಂತರ ಅಂದರೆ ಬಂದ್ ಮಾಡಿಬಿಟ್ರು. ಆವತ್ತಿನಿಂದ ಅಲ್ಲಿ ತುಂಬ ಸಮಸ್ಯೆ ಆಗ್ತಾಯಿದೆ. ಯಾರಿಗಾದರೂ ಈ ಹಣ ಸುಡಲಿಕ್ಕೆ ಇರ್ಬೋದು, ಬೇರೆ ಯಾವುದೇ ಇಷ್ಟೇ ಕಟ್ಟಿಗೆ ಸಮಸ್ಯೆ ತುಂಬ ಆಗ್ತಾಯಿತ್ತು. ತದನಂತರ ಇಲ್ಲಿಂದ ಕಟ್ಟಿಗೆ ಅಂತ ತೆಗೆದುಕೊಂಡು ಹೋಗಲಿಕ್ಕೆ ಆರಂಭ ಮಾಡಲಾಯಿತು. ಆದರೆ ಇಲ್ಲೂ ಸಮಸ್ಯೆ ಅಂದರೆ ಸರಿಯಾಗಿ ಕಟ್ಟಿಗೆ ಪೂರೈಸಲಿಕ್ಕೆ ಕೂಡ ಸಾಧ್ಯವಾಗ್ತಾ ಇಲ್ಲ ಇತ್ತು. ಅಂಥದ್ರಲ್ಲಿ ಈಗ ಮತ್ತೆ ಆ ಕಟ್ಟಿಗೆ ದೀಪವನ್ನು ಸ್ಥಳಾಂತರ ಮಾಡಿದರೆ ಹೊನ್ನಾವರ ಜನತೆಗೆ ತುಂಬ ಅನ್ಯಾಯ ಆಗ್ತದೆ. ಯಾವುದೇ ಕಾರಣಕ್ಕೂ ಈ ನಮ್ಮ ಫಾರೆಸ್ಟ್ ಆಫೀಸ್, ಹೈವೇ ಸರ್ಕಲ್ ಫಾರೆಸ್ಟ್ ಆಫೀಸ್ ಹತ್ತಿರ ಇರುವ ಕಟ್ಟಿಗೆ ದೀಪವನ್ನು ಯಾವುದೇ ಕಾರಣಕ್ಕೂ ಸ್ಥಳಾಂತರ ಮಾಡಬಾರ್ದು, ಅಲ್ಲೇ ಇಡಬೇಕಂತ ಹೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಶರಾವತಿ ಮುಕ್ತಿಧಾಮದ ಟ್ರಸ್ಟಿ ಜಿಜಿ ಶಂಕರ್ ಮಾತನಾಡಿ, ಪ್ರಭಾತ್ ನಗರದಿಂದ ಬಂದರ್ ಪ್ರದೇಶಗಳವರೆಗೆ ಕೌಂಟರ್ ಮಾಡಲು ಸ್ಥಳವಿದೆ. ಕೌಂಟರ್ ನಿರ್ಮಾಣ ಮಾಡುವುದರಿಂದ ಅನುಕೂಲಕ್ಕಿಂತ ಅನಾನುಕೂಲವೇ ಜಾಸ್ತಿಯಾಗಿದೆ. ಈ ಹಿಂದೆ ಮರಳುಗಾರಿಕೆ ನಡೆಸಲು 45 ಜನರಿಗೆ ಪರವಾನಗಿ ನೀಡಿದಾಗ ಇದೇ ರೀತಿ ಕೌಂಟರ್ ತೆರೆದಿದ್ದೀರಾ? ಹಠಕ್ಕೆ ಬಿದ್ದು ಕೌಂಟರ್ ತೆರೆಯಲು ಮುಂದಾದರೆ ಶರಾವತಿ ಮುಕ್ತಿಧಾಮ ಹಾಗೂ ಸಾರ್ವಜನಿಕರ ಜೊತೆಗೂಡಿ ಹೋರಾಟ ನಡೆಸುವ ಎಚ್ಚರಿಕೆ ನೀಡಿದರು. ಹೊನ್ನಾವರದ ಸಮಸ್ಯೆಗೆ ಶಾಸಕರು ಗಮನಕ್ಕೆ ತೆಗೆದುಕೊಳ್ಳುತ್ತಿಲ್ಲ. ಸಾರ್ವಜನಿಕರ ಹಿತಾಸಕ್ತಿಗಾಗಿ ಅಧಿಕಾರಿಗಳು ಹಾಗೂ ಸಾರ್ವಜನಿಕರ ಸಭೆ ನಡೆಸಿ ತೀರ್ಮಾನ ಕೈಗೊಳ್ಳುವ ಕೆಲಸ ನಡೆಯುತ್ತಿಲ್ಲ. ಹೊನ್ನಾವರಕ್ಕೆ ಅಗತ್ಯ ಇರುವುದನ್ನು ನೀಡದೆ ಬೇಡದೆ ಹೋದ ಇಂತಹ ಹಲವು ಕಾರ್ಯ ನಡೆಯುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕಡೆಯಿಂದ ಒಂದು ಮೇನ್ ರಸ್ತೆ ಬರ್ತದೆ, ಹೊನ್ನಾವರ ಕಡೆ, ಈಚೆ ಕಡೆ ಬದರ್ ಕಡೆ ಹೋಗ್ತದೆ. ಇನ್ನೊಂದು ತಾರಿಬಾಲ್ ಚರ್ಚ್ ರೋಡ್ನಿಂದ ಇವತ್ತು ಆಚೆ ಕಡೆ ಬಜಾರ್ಗೆ ಹೋಗ್ತದೆ. ಅದು ಅತ್ಯಂತ ಕಷ್ಟಕರವಾದಂಥದ್ದು. ಬೆಳಿಗ್ಗೆ ಸ್ಕೂಲ್ ಮಕ್ಕಳೆಲ್ಲ ಜೀವನ ಕೈಯಲ್ಲಿಟ್ಕೊಂಡ್ರೆ ಈಚೆಗೆ ಪಾಸ್ ಆಗಬೇಕು. ಮುದುಕರು, ವಯಸ್ಸಾದ್ರು ವಾಹನಗಳನ್ನು ದಾಳಿಸ್ಲಿಕ್ಕೆ ಆಗೋದಿಲ್ಲ. 4-5 ಜನ ಪೊಲೀಸರು ನಿಲ್ಲಬೇಕು. ಇವತ್ತು ಚರ್ಚ್ ರಸ್ತೆ ಇವತ್ತು 2 ತಾಸು 3 ತಾಸು ಇವತ್ತು ವೆಹಿಕಲ್ ಬಂದು ನಿಂತಾಗ ಅಲ್ಲಿ ಜಾಮ್ ಆಗಿ ಇವತ್ತು ಪರದಾಟವನ್ನು ಸಾರ್ವಜನಿಕರು ನೋಡಿ ಪತ್ರಿಕೆಯಲ್ಲಿ ಎಲ್ಲ ಬಂದದೆ. ಇನ್ನೂ ಇಲಾಖೆಯವರು ಕಳ್ತಾರೆ ಇಲ್ಲ ಅಂದರೆ ಅದೇ ಜಾಗದಲ್ಲಿ ಮತ್ತೆ ಟಿಕೆಟ್ ಕೌಂಟರ್ ಮಾಡ್ತಾರೆ. ಅರ್ಥ ಏನು? ಅದು ಪುರಾತತ್ವ ಇಲಾಖೆ ಸಂಬಂಧಪಟ್ಟ ಅಲ್ಲೇ ಮಾಡಬೇಕು ಅಂತಿದೆಯಾ? ಟಿಕೆಟ್ ಕೌಂಟ್ರು ಪ್ರಭಾತ ನಗರನೋ ಕರ್ಕಿನಾಕನೋ ಬಂದರದಲ್ಲಿ ಬೇಕಷ್ಟು ಜಾಗ ಇದೆ, ಎಲ್ಲ ಬೇಕಾದ್ರೆ ಮಾಡಲೇಬೇಕು ಅನ್ನುವಂಥ ಹಠ ಇದ್ದರೆ, ಯಾರಿಗಾರು ಸಮಾಧಾನ ಪಡಿಸ್ಬೇಕು ಅನ್ನುವಂಥದ್ದಿದ್ದರೆ ಮಾಡಿ. ನಾನು ಟೂರಿಸಂ ಇಲಾಖೆಗೆ ಫೋನ್ ಮಾಡಿ ಕೇಳಿದೆ, ನೀವು ಟಿಕೆಟ್ ಕೌಂಟ್ರ್ ಯಾಕೆ ಮಾಡ್ತೀರಿ ಅಂತ. ಅದು ಸಮಾಂತರ ಆಗಬೇಕಂತೆ. ಯಾವ ಸಮಾನಾಂತರಕ್ಕೆ ಅದೇ ಒಬ್ಬರಿಗೆ ಬೋಟಿಗೆ ಸಿಗ್ತದಂತೆ, ಇನ್ನೊಬ್ಬರಿಗೆ ಸಿಗ್ತಾ ಇಲ್ಲ ಅಂತೆ. ಸಮಾಂತರ ಆಗಬೇಕಂತೆ. ಸಮಾಂತರ ಯಾವ್ಯಾವ್ದೆಲ್ಲ ಮಾಡಿದ್ರಿ ಅಂತ ನಾನು ಕೇಳಿದೆ. ನಿಮ್ಗೆ ಈ ಜವಾಬ್ದಾರಿಯ ಯಾವ್ದಾದ್ರು ನಿಮ್ಮ ಕಾಯ್ದೆಯಲ್ಲಿ ಸಮಾಂತರ ಮಾಡ್ಕೊಳ್ಳಿ ಅಂತ ಇದೆಯಾ? ಈಗ ಅಲ್ಲಿ 12 ಜನ ಏನು ಸಂಬಂಧಪಟ್ಟಾಗ ಸಾಹಿತ್ಯವ್ರಿಗೆ ಅವರಿಗೆಲ್ಲ ಡಿಂಗ್ ಏನು ಅಲಾಟ್ ಮಾಡಿಕೊಡಿಬೇಕಾದ್ರೆ ಅವರಿಗೆಲ್ಲ ಚಾರ್ಜ್ಗಳನ್ನ ಹಾಕಿ ಇಲ್ಲಿ ಈ ಜನನಿಬಿಡ ಆಗ್ತಕ್ಕಂಥ ಸಮಸ್ಯೆಗಳನ್ನ ಸರಿಪಡಿಸಿ ಅಂತ ಹೇಳಿದ್ರಿ. ಆದ್ರೆ ಅವ್ರು ಕೇಳುವ ಆಗಿಲ್ಲ. ಮಾನ್ಯ ಶಾಸಕರು, ಜಿಲ್ಲಾಧಿಕಾರಿಗಳು ಮತ್ತು ತಹಶೀಲ್ದಾರ್ ಅವರು ಮತ್ತೆ ಸಂಬಂಧಪಟ್ಟ DOP ಅವ್ರ ಗಮನಕ್ಕೆ ದಯವಿಟ್ಟು ನೀವು ಟಿಕೆಟ್ ಕೌಂಟರ್ ಅದ್ರದ್ದು ಇದು 2 ವಿಷಯ, ಅದು ಅವಿಜ್ಞಾನಕ್ಕೆ ಮಾಡ್ರೆ. ಆದರೂ ಸಹ ಅದು ಏನೇ ನೀವು ಮಾಡೋದಾದ್ರು ನಮ್ಮ ಈ ಕಟ್ಗೆ ಡಿಪೋ ಸುದ್ದಿಗೆ ಬರೋದು ಇರೋದು ಒಂದೇ ಕಟ್ಗೆ ಡಿಪೋ. ಇವಾಗ ನಮ್ಮ ಸ್ನೇಹಿತರೆಲ್ಲ ಹೇಳಿದ್ರು 2 ಇದ್ದು 1 ಆಗದೆ, 1 ಇದ್ರೆ ಮತ್ತೆ 0 ಆಗೋದು ಬೇಡ. ಇದು ಯಾಕೆ ಹೇಳ್ತೀವಿ ಅಂದರೆ ಇದು ಹಿಂದೂಗಳಿಗೆ ಭಾಳ ದೊಡ್ಡ ಹೊಡೆತ. ಯಾಕಂದರೆ ನಮಗೆ ಮತ್ತೆ ಬೇರೆ ಗತಿ ಇಲ್ಲ. ಹೊನ್ನಾವರ ಭಾಳ ವಿಷಯದಲ್ಲಿ ನಾವು ವಂಚನೆ ಆಗದೆ. ಆಗಬೇಕಾದ ಎಷ್ಟೋ ಕೆಲಸಗಳಿಗೆ ಇವತ್ತು ಯಾವ ಅಧಿಕಾರಿಗಳು ತಲೆ ಹಾಕೋದಿಲ್ಲ. ಇದ್ದದ್ದನ್ನು ಹಾಳು ಮಾಡಲಿಕ್ಕೆ ಈ ಪ್ರಯತ್ನ ದಯವಿಟ್ಟು ಆಗಬಾರ್ದು. ಈಗೇನಾದ್ರು ಆಯಿತು ಅಂದರೆ, ಇದು ಮುಂದುವರಿತು ಅಂದರೆ, ಇವತ್ತು ನಾವು ಬೆಳಗ್ಗೆ ಸ್ಟ್ರೈಕ್ ಮಾಡಿ ಅಕ್ಷಯ್ ಅನ್ನೋರು ಪಾಪ ಕಾಂಟ್ರಾಕ್ಟ್ ನಮ್ಮ ಮಾತು ಗೌರವ ಕೊಟ್ಟು ನಿಲ್ಲಿಸಿದ್ದಾರೆ. ದಯವಿಟ್ಟು ಮಾನ್ಯ ಶಾಸಕರು ಎಲ್ಲ ಅಧಿಕಾರಿ ಗಮನಕ್ಕೆ ಇದನ್ನು ಇಲ್ಲಿಗೆ ಸ್ಥಗಿತ ಮಾಡಿ ಟಿಕೆಟ್ ಕೌಂಟರ್ ಬೇರೆ ಕಡೆ ಎಲ್ಲ ಮಾಡಿ ಅಂತ ಹೇಳ್ತಾ ಒಂದು ಮಾಡಿದ್ರೆ ಮುಂದಿನ ನಾವು ಹೋರಾಟ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಸಾಮಾಜಿಕ ಕಾರ್ಯಕರ್ತರಾದ ಶ್ರೀಕಾಂತ್ ನಾಯ್ಕ್ ಮಾತನಾಡಿ, ನಮ್ಮ ಹಕ್ಕನ್ನು ತೆಗೆದಾಗ ಹೋರಾಟ ನಡೆಸುವುದು ಕರ್ತವ್ಯವಾಗಲಿದೆ. ಈಗಾಗಲೇ ಹೊನ್ನಾವರ ಕಿತ್ತುಕೊಂಡು ತಿನ್ನುವ ರೀತಿ ಜಿಲ್ಲಾಡಳಿತ ನಡೆಸುತ್ತಿದೆ.
ಹೆಚ್ಚುತ್ತಿದೆ. ಕುಮಟಾ ಕಸ ನಿರಂತರವಾಗಿ ಹೊನ್ನಾವರಕ್ಕೆ ಬರುತ್ತಿದೆ. ಅಕ್ರಮ ಮರಳು ಸಾಗಾಟಕ್ಕೆ ಯಾವುದೇ ನಿಯಮವೂ ಇಲ್ಲ, ಕಾನೂನು ಕ್ರಮವೂ ಇಲ್ಲ ಎಂದು ಆರೋಪಿಸಿದರು. ಬೋಟಿಂಗ್ ನಡೆಸುವವರು ಹೆದ್ದಾರಿಯುದ್ದಕ್ಕೂ ನಿಂತು ವಾಹನ ಸವಾರರಿಗೆ ಸಮಸ್ಯೆ ಮಾಡುತ್ತಿದ್ದಾರೆ. ಚರ್ಚ್ ರಸ್ತೆಯಲ್ಲಿ ಸ್ಥಳೀಯ ವಾಹನ ಸಂಚಾರಕ್ಕೂ ಸಮಸ್ಯೆಯಾಗುತ್ತಿರುವುದಕ್ಕೆ ಪರಿಹಾರಕ್ಕಾಗಿ ಅಧಿಕಾರಿಗಳು ಈ ಮಾರ್ಗ ಅನುಸರಿಸುವುದು ತಪ್ಪ ಎಂದು ಪತ್ರಕರ್ತರು ಪ್ರಶ್ನೆಗೆ ಉತ್ತರಿಸಿ, ಪಟ್ಟಣದಲ್ಲಿ 13 ಬೋಟ್ ನಿಲುಗಡೆ ಸ್ಥಳವಿದೆ. ಕಿರಿದಾದ ರಸ್ತೆಯಿಂದ ಸಮಸ್ಯೆ ಆಗುವುದು ನಿಜ. ಅದಕ್ಕೆ ಒನ್ ವೇ ಮಾದರಿಯಲ್ಲಿ ರಸ್ತೆ ನಿರ್ಮಿಸಲು ಅವಕಾಶ ಇದ್ದು ಆ ಕಾರ್ಯಕ್ಕೆ ಮುಂದಾಗಬೇಕಿದೆ. ಹೆದ್ದಾರಿಯುದ್ದಕ್ಕೂ ಬೋಟಿಂಗ್ ಆಗಮಿಸುವಂತೆ ಕರೆಯುವುದು ಕಾನೂನು ಪ್ರಕಾರ ತಪ್ಪಾಗಿದ್ದು, ಅಂತವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವ ಕಾರ್ಯವಾಗಬೇಕು. ಕಳೆದ 3 ತಿಂಗಳಿನಿಂದ ಬಂದ್ ಆದೇಶ ಇದ್ದರೂ ಪರವಾನಗಿ ಇದ್ದವರು ಇಲ್ಲದೆ ಇದ್ದವರು ವಿಹಾರ ನಡೆಸುತ್ತಿದ್ದಾರೆ. ಅಂತವರ ಮೇಲೆ ಯಾವುದೇ ಕ್ರಮವಾಗಿಲ್ಲ. ಜಿಲ್ಲಾಧಿಕಾರಿಗಳ ಆದೇಶ ಉಲ್ಲಂಘಿಸಿದವರ ಮೇಲೆ ಕ್ರಮ ಕೈಗೊಳ್ಳದೇ ಇರುವುದರಿಂದ ಆದೇಶಕ್ಕೂ ಕಿಮ್ಮತ್ತು ಇಲ್ಲದಂತಾಗಿದೆ. ನಿಯಮ ಉಲ್ಲಂಘಿಸಿದವರ ಲೈಸೆನ್ಸ್ ರದ್ದು ಮಾಡಬೇಕು ಎಂದು ಒತ್ತಾಯಿಸಿದರು. ಚರ್ಚ್ ರಸ್ತೆ ಕಿರಿದಾಗಿರುವುದರಿಂದ ಮಾವಿನಕುರ್ವ ಹೋಗುವವರಿಗೆ ಸಮಸ್ಯೆ ಆಗುವುದರಿಂದ ಶಾಶ್ವತ ಬಂದ್ ಒತ್ತಾಯಿಸಬಹುದಲ್ಲವೇ ಎನ್ನುವ ಪ್ರಶ್ನೆಗೆ ಪ್ರತಿಕ್ರಿಯಿಸಿ, ಮಾವಿನಕುರ್ವ ಭಾಗದಲ್ಲಿ ಹಂಚಿನ ಕಾರ್ಖಾನೆ ಬಂದಾದ ಬಳಿಕ ಉದ್ಯೋಗ ಇರಲಿಲ್ಲ. ಈಗ ಬಂದ್ ಮಾಡಿದರೆ ಉದ್ಯೋಗ ವಂಚಿತರಾಗುತ್ತಾರೆ. ಅಲ್ಲದೆ ಆ ಭಾಗದ ಅಭಿವೃದ್ಧಿಗೂ ಹಿನ್ನಡೆಯಾಗಬಹುದು. ಯಾರು ನಿಯಮ ಪಾಲಿಸುವುದಿಲ್ಲವೋ 2 ಯೂನಿಯನ್ ಇದ್ದು ಅವರು ತಿಳಿ ಹೇಳುವ ಜೊತೆ ಕಾನೂನಿನ ಪ್ರಕಾರ ಕ್ರಮಕ್ಕೆ ಮುಂದಾಗಲಿ ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಯ ಪ್ರಮುಖರು ಇದ್ದರು.